ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಗೌಡ ವ್ಲಾಗ್ಸ್. ನಾನು ರೇಷ್ಮಾ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಬೆಳಗ್ಗಿನ ಜಾವದಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಲಾಸ್ಟ್ ಟೈಮ್ ಹೇಳ್ದಾಗೆ ನಾವು ಹೊರ್ನಾಡಿಗೆ ಬಂದಿದ್ವಿ. ಮತ್ತು ಬೆಳಿಗ್ಗೆ ಎಲ್ಲ ಫ್ರೆಶ್ ಅಪ್ ಆಗಿ ಸಂಜೆನೇ ದೇವ್ರ ದರ್ಶನ ಎಲ್ಲ ಮುಗ್ದಿತ್ತು. ಮತ್ತು ಬೆಳಿಗ್ಗೆ ನಾವು ತುಲಾಭಾರ ಮಾಡಿಸ್ಬೇಕಾಗಿದ್ದರಿಂದ ಬೆಳಗಿನ ಜಾವನೇ ಫ್ರೆಶ್ ಅಪ್ ಆಗಿ ಹೊರಟಿದ್ದಾಯಿತು. ರೂಮಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಅಂದರೆ ಸ್ವಲ್ಪ ದೂರ ಅಷ್ಟೇ ಇರೋದು ರೂಮಿಂದ. ಆದರೆ ನಾವು ಅಕ್ಕಿನ ಮನೆಯಿಂದನೇ ತಂದಿದ್ದರಿಂದ ತುಲಾಭಾರ ಮಾಡ್ಸೋಕ್ಕೆ ಅಂತ ಹೇಳಿ ಕಾರ್ನ ತೊಗೊಂಡು ಹೋಗ್ತಾ ಇದ್ದೀವಿ. ದೇವಸ್ಥಾನದ ಹತ್ರ ಹೋದಿದ ತಕ್ಷಣವೇ ಅವರು ಒಂದು ಗಾಡಿ ಇರುತ್ತೆ, ಅಲ್ಲಿಂದ ಅಕ್ಕಿನ ಮೇಲ್ಗಡೆ ತೊಗೊಂಡು ಬರ್ತಾರೆ, ಅವ್ರಿಗೆ ಕೊಡಿ ಅಂತ ದೇವಸ್ಥಾನದಲ್ಲಿ ರಾತ್ರಿ ನಾವು ಟಿಕೆಟ್ ಹಾಕ್ಸ್ದಾಗ್ಲೇ ಹೇಳಿದರು. ಬಟ್ ಅವ್ರು ಹೇಳಿದ್ರು ತುಲಾಭಾರಕ್ಕಾದರೆ ಸ್ವಲ್ಪ ಲೇಟ್ ಆಗುತ್ತೆ, ನಾವು ಮೇಲ್ಗಡೆ ಎಲ್ಲ ಮೆಟೀರಿಯಲ್ಸ್ನು ತರೋ ಅಷ್ಟೊತ್ತಿಗೆ ನೀವೇ ತೊಗೊಂಡೋಗ್ಬಿಡಿ ಅಂತ ಹೇಳಿದ್ರು. ಪಕ್ಕದಲ್ಲೇ ಒಂದು ರಸ್ತೆ ಮಾಡಿದ್ದಾರೆ ಮೇಲ್ಗಡೆ ಹೋಗೋಕ್ಕೆ, ಕಾರ್ಗಳು ಹೋಗೋದಕ್ಕೆ ಅಂತಲೇ. ದೇವಸ್ಥಾನದ ಎದುರುಗಡೆನೇ ಹೋಗುತ್ತೆ ಇದು. ಅಲ್ಲಿಗೆ ಬಿಟ್ಟರು, ಅಕ್ಕಿನ ಅಲ್ಲಿ ಕೊಟ್ಟು ಕೆಳಗಡೆ ಮತ್ತೆ ಕಾರ್ನ ಪಾರ್ಕ್ ಮಾಡಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಅಂತ ಹೇಳ್ಬಿಟ್ಟು ಅಕ್ಕಿ ಎಲ್ಲ ತೊಗೋತಾ ಇದ್ದೀವಿ. ಕಾರಲ್ಲೇ ತಂದಿದ್ದರಿಂದ ಚಿಕ್ಕ ಚಿಕ್ಕ ಚೀಲಗಳಿಗೆ ಹಾಕ್ಕೊಂಡು ಎತ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಒಂದು 4 ಚೀಲಕ್ಕೆ ಹಾಕ್ಕೊಂಡು ಬಂದಿದ್ವಿ. ಅದನ್ನು 3 ಚೀಲ ಮಾಡಿ ಎತ್ತಿಡ್ತಾ ಇದ್ದೀವಿ. ಅಲ್ಲಿಂದ ಒಳಗಡೆಗೆ ಅವರು ದೇವಸ್ಥಾನದವರೇ ಬಂದು ತೊಗೊಂಡು ಹೋಗ್ತಾರೆ. ತುಲಾಭಾರದ ಹತ್ರ ತೊಗೊಂಡೋಗಿ ಇಟ್ಟಿರ್ತಾರೆ ದೇವಸ್ಥಾನದ ಬಾಗಿಲಲ್ಲೇ. ಆಮೇಲೆ ನಮಗೆ ಮಾಡಿಕೊಡ್ತಾರೆ ಪೂಜೆನ. ನೋಡಿ, ಇದು ರೆಸಿಪ್ಟು. ನಾವು ರಾತ್ರಿನೇ ಈ ರೆಸಿಪ್ಟನ್ನ ಹಾಕ್ಸಿದ್ವಿ. 300 ರೂಪಾಯಿ ಕೊಟ್ಟು ತುಲಾಭಾರಕ್ಕೆ ಅಂತ ಹೇಳಿ ರೆಸಿಪ್ಟ್ ಹಾಕ್ಸಿದ್ರೆ ನಾವು ಏನನ್ನು ತುಲಾಭಾರ ಮಾಡಿಸ್ತೀವಿ ಅದಕ್ಕೆ ಏನು ಅಮೌಂಟ್ ಆಗುತ್ತೆ ಅದನ್ನು ಕಟ್ಟಿಸ್ಕೋತಾರೆ. ನಾವು ಅಕ್ಕಿನ ಮನೆಯಿಂದನೇ ತಂದಿದ್ದರಿಂದ ಟಿಕೆಟ್ಗೆ ಅಷ್ಟೇ ಅಮೌಂಟ್ ಕೊಟ್ಟಿದ್ದು, ಇನ್ನು ಮಿಕ್ಕಿದ್ದೆಲ್ಲ ಅವರೇನೆ ಮಾಡಿದ್ರು. ನೋಡಿ, ನಡೀತಾ ಇದೆ ತುಲಾಭಾರ. ನಾವಲ್ಲಿ ವೀಡಿಯೋ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು. ಸ್ವಲ್ಪ ಮಾತ್ರ ವೀಡಿಯೋ ಮಾಡ್ಕೊಳಕ್ಕಾಯಿತು, ಬೇರೆ ಇನ್ನೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ತುಲಾಭಾರ ಮಾಡಿಸಿದ್ವಿ, ಮನ್ಸಿಗೆ ತುಂಬ ಸಮಾಧಾನ ಆಯಿತು. ಅಲ್ಲಿಂದ ನಾವು ಮತ್ತೆ ರೂಮಿಗೆ ಬಂದು ರೂಮಲ್ಲಿ ವೆಕೇಟ್ ಆಗಬೇಕಾಗಿತ್ತು ರೂಮ್ನ. ಯಾಕೆಂದರೆ ನಾವು ನೆಕ್ಸ್ಟ್ ಪ್ಲೇಸ್ನ ರೀಚ್ ಆಗಬೇಕಲ್ವ, ಅದಕ್ಕೋಸ್ಕರ ಅಂತ ಹೇಳಿ ರೂಮ್ ವೆಕೇಟ್ ಮಾಡಿದ್ವಿ. ಇಲ್ಲಿಂದ ನಾವು ಕಳಶೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಒಂದು ಹೊರ್ನಾಡಿಂದ ಒಂದು 6 ಕಿಲೋಮೀಟರ್ ಆಗುತ್ತೆ ಅನಿಸುತ್ತೆ ಅದು ಕಳಶೇಶ್ವರ ಸ್ವಾಮಿ. ಅಲ್ಲೋಗಿ ದೇವ್ರ ದರ್ಶನ ಮುಗಿಸ್ಕೊಬಿಡೋಣ ಅಂತ ಹೇಳಿ ಬಂದ್ವಿ. ಏನು ಸುಮಾರು ಬೆಳಿಗ್ಗೆ 9ರಿಂದ 10 ಗಂಟೆ ಒಳಗಡೆ ಎಲ್ಲ ನಾವು ದೇವಸ್ಥಾನಕ್ಕೆ ಬಂದಿದ್ವಿ. 8 ಗಂಟೆಗೆ ತುಲಾಭಾರ ಆಯಿತು, ಪೂಜೆ ಎಲ್ಲ ಮುಗೀತು. ಅಲ್ಲೇ ಸ್ವಲ್ಪ ತಿಂಡಿ ಕೂಡ ಕೊಟ್ಟಿದ್ರು, ಲೈಟಾಗಿ ತಿಂದಿದ್ದಾಯಿತು. ಇನ್ನು ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ದೇವ್ರ ದರ್ಶನವೂ ಚೆನ್ನಾಗಾಯಿತು. ನೋಡಿ, ಕಳಶೇಶ್ವರ ಸ್ವಾಮಿನ ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರಂತೆ. ಹಾಗಂತಲೇ ಪ್ರಸಿದ್ಧಿ ಇದು. ಅದ್ರ ಮೇಲ್ಗಡೆ ಒಂದು ರಸ್ತೆ ಪಾಸ್ ಆಗುತ್ತೆ, ಅಲ್ಲಿ ಹೋದರೆ ನಾವು ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಸಿಗುತ್ತೆ. ತುಂಬ ಜನಕ್ಕೆ ಇದು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಅದು ಮೊಬೈಲಲ್ಲಿ ರೂಟ್ ಮ್ಯಾಪ್ ಹಾಕ್ದಾಗ್ಲೇ ತೋರಿಸುತ್ತೆ. ತುಂಬ ಚೆನ್ನಾಗಿದೆ ಇದು. ಇಲ್ಲಿ ಯಾರು ಜನಗಳೇನಿರಲ್ಲ, ಸ್ವಲ್ಪ ತುಂಬಾ ಕಡಿಮೆ ಜನಗಳಿರ್ತಾರೆ. ಬೆರಳೆಣಿಕೆ ಅಷ್ಟೇ. ಎಲ್ಲರಿಗೂ ಗೊತ್ತಿರುತ್ತೋ ಇಲ್ವೋ, ನಾವು ಹೋದಾಗ ಜನ ಇರಲಿಲ್ವೋ ಗೊತ್ತಿಲ್ಲ. ನೋಡಿ, ಈ ರೀತಿ ಇದೆ ಇದು ಪ್ಲೇಸು. ಜನ ಯಾರೂ ಬರಲ್ಲ. ಕಳಶೇಶ್ವರ ಸ್ವಾಮಿ ದೇವಸ್ಥಾನದಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಇದು ಹ್ಯಾಂಗಿಂಗ್ ಬ್ರಿಡ್ಜು. ಬಟ್ ಇದು ಪಬ್ಲಿಕ್ಗೆಲ್ಲ ಮಾಡಿರೋದು, ಯಾವುದೇ ರೀತಿ ಪ್ರವಾಸೋದ್ಯಮದವರು ಅಲ್ಲ. ಇಲ್ಲಿ ಯಾವುದೋ ಊರು ಬರುತ್ತಂತೆ, ಹೊಳೆ ದಾಟಿದ್ರೆ ಆ ಕಡೆ ಕಾಡು ಕಾಣಿಸ್ತಿದೆಯಲ್ಲ, ಅಲ್ಲಿ ಊರಿದೆಯಂತೆ. ಆ ಊರಿಗೆ ಹೋಗೋದಕ್ಕೆ ಅಂತ ಹೇಳಿ ಈ ರೀತಿ ಒಂದು ಬ್ರಿಡ್ಜ್ನ ರೆಡಿ ಮಾಡಿಸಿದ್ದಾರೆ. ಇಲ್ಲಿ ಯಾರೂ ಸಾರ್ವಜನಿಕರೆಲ್ಲ ಮುಂದೆ ಹೋಗೋ ಹಾಗಿಲ್ಲ, ಬರೀ ಬ್ರಿಡ್ಜ್ ಹತ್ರ ಹೋಗಿ ವಾಪಸ್ ರಿಟರ್ನ್ ಬರಬೇಕು. ಅಲ್ಲೇ ಬೋರ್ಡ್ ಕೂಡ ಹಾಕಿದ್ದಾರೆ, ಸಾರ್ವಜನಿಕ ಪ್ರವೇಶ ಇಲ್ಲ ಅಂತ ಹೇಳ್ಬಿಟ್ಟು. ನಾವು ಇಲ್ಲಿಂದ ಈ ಬ್ರಿಡ್ಜ್ನ ಸುಮಾರು ಒಂದಷ್ಟು ದೂರ ಇದೆ, ನಮ್ಗೆ ಕಾಣಿಸ್ತದೆ ಅಲ್ಲ ಮೊಬೈಲಲ್ಲಿ, ಅಷ್ಟು ದೂರ ಇದೆ ಇದು. ಮೇಲೆ ನಡ್ಕೊಂಡು ಹೋದರೆ ಅಲ್ಲಿ ನೋಡಿ, ಲಾಸ್ಟ್ಗೆ ಹೋದರೆ ಅಲ್ಲಿ ತೋಟ ಇದೆ. ಆ ತೋಟಕ್ಕೆ ಹೋಗೋಕ್ಕೆ ಅಂತಲೇ ಮಾಡಿರೋ ಬ್ರಿಡ್ಜ್ ಇದು. ನೋಡಿ, ಇದು ಅಡಿಕೆ ತೋಟ ಮತ್ತು ಕಾಫಿ ತೋಟ ಎರಡೂ ಮಿಕ್ಸ್ ಇದೆ, ಮೆಣಸು ಎಲ್ಲನೂ ಹಾಕಿದ್ದಾರೆ. ಆದರೆ ಒಳಗಡೆ ಎಲ್ಲ ಹೋಗ್ಬೇಡಿ ಅಂತ ಬೋರ್ಡ್ ಹಾಕಿದ್ದರಿಂದ ನಾವು ಮುಂದೆ ಹೋಗಲಿಲ್ಲ. ಅಲ್ಲಿಂದ ಆಚೆ ಹೋದರೆ ಊರುಗಳು ಸಿಗುತ್ತಂತೆ, ಹಂಗಂತ ಬೇರೆ ಜನಗಳು ಹೇಳಿದ್ರು. ನೋಡಿ, ಇದೇನೇ ಹ್ಯಾಂಗಿಂಗ್ ಬ್ರಿಡ್ಜು, ತುಂಬ ಚೆನ್ನಾಗಿದೆ ಮಾತ್ರ. ಅಲ್ಲೇ ಜನ ಯಾರೂ ಇಲ್ಲದೇ ಇದ್ದಿದ್ದರಿಂದ ಬೆಳಗಿನ ತಿಂಡಿ ತಿಂದಿರಲಿಲ್ಲ ಅಲ್ವ, ದೇವಸ್ಥಾನದಲ್ಲಿ ಲೈಟಾಗಿ ತಿಂದಿದ್ವಿ. ಸೊ ತಿಂಡಿ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಸೈಡ್ಗೆ ಎಲ್ಲನೂ ರೆಡಿ ಮಾಡಿಕೊಂಡು ಅಡುಗೆ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಬಾತ್ ಥರ ಮಾಡಿಬಿಡೋಣ, ಲೈಟಾಗಿ ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿ. ಸ್ವಲ್ಪ ಮಸಾಲೆ ಏನೂ ಹಾಕೋಕ್ಕಾಗಲ್ಲ ಅಲ್ವಾ, ಲೈಟಾಗಿ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀವಿ. ಅವ್ರ ಅಪ್ಪ ಮಗಳಿಬ್ಬರು ತರಕಾರಿ ಎಲ್ಲ ಹೆಚ್ಕೊಟ್ರು, ನಾನು ಒಗ್ಗರಣೆ ಹಾಕ್ಕೊಂಡು ಮಾಡ್ತಿದ್ದೀನಿ.
ಏನು ಗ್ಯಾಸ್ ಇರೋದ್ರಿಂದ ಒಂದು 15 ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡ್ತು ಅದು. ಸೊ ತುಂಬಾ ಚೆನ್ನಾಗಾಯಿತು. ಹೊರ್ಗಡೆ ಪ್ರದೇಶದಲ್ಲಿ ಅದರಲ್ಲೂ ಬಾಳೆ ಎಲೆ ಮೇಲೆ ಊಟ ತಿನ್ನೋದು ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮಗಂತೂ ಖುಷಿ. ಹೊರ್ಗಡೆ ಊಟಗಳು ಅಷ್ಟು ಇಷ್ಟ ಆಗದೆ ಇರೋದ್ರಿಂದ ಈ ರೀತಿ ಗ್ಯಾಸ್ನ ಜೊತೆಯಲ್ಲೇ ತೊಗೊಂಡು ಬಂದಿರ್ತೀವಿ. ನಮಗೆ ಟೈಮ್ ಸಿಕ್ಕಿದಾಗ ಮಾಡ್ಕೊಬಿಡ್ತೀವಿ. ಆಗಲ್ಲ ಅಂದರೆ ಹೊರ್ಗಡೆ ಹೋಟೆಲಲ್ಲೇ ತಿನ್ಕೋತೀವಿ. ಸೊ ಟೈಮ್ ಇದ್ದಿದ್ದರಿಂದ ಬೆಳಗ್ಗೆ ತಿಂಡಿ ಮುಗಿಸ್ಬಿಡೋಣ ಅಂತ ಹೇಳಿ ತಿಂದಿದ್ದಾಯಿತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗಿತ್ತು. ಎಲ್ಲ ತಿಂದ್ಕೊಂಡು ನಾವು ಇಲ್ಲಿಂದ ನೆಕ್ಸ್ಟು ಶೃಂಗೇರಿಗೆ ಹೋಗಬೇಕು ಅನ್ನೋ ಪ್ಲ್ಯಾನಲ್ಲಿದ್ವಿ. ಸೊ ಶೃಂಗೇರಿ ಕೂಡ ರೀಚ್ ಆದ್ವಿ. ಮಧ್ಯಾಹ್ನ 1 ಗಂಟೆ ಆಗ್ಬಿಡ್ತು ಶೃಂಗೇರಿಗೆ ಹೋಗುವಷ್ಟರಲ್ಲಿ. ಶೃಂಗೇರಿನಲ್ಲಿ ಎಷ್ಟು ಬಿಸಿಲಿತ್ತು ಅಂದರೆ ಅಬ್ಬಾ ಅದ್ರ ಮೇಲೆ ಕಾಲಿಟ್ಕೊಂಡು ನಡ್ಕೊಂಡು ಹೋಗೋಗ್ತಿಲ್ಲ ನೆಲದ ಮೇಲೆ, ಅಷ್ಟು ಬಿಸಿ ಇತ್ತು. ಕೆಳಗಡೆ ಎಲ್ಲ ಚಪ್ಪಡಿ ಹಾಕಿದಾರಲ್ವಾ, ಕಾಲು ತುಂಬಾ ಸುಡ್ತಾಯಿತ್ತು. ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ. ಅದನ್ನ ನೋಡಿದಾಗ ಆ ಬಿಸಿಲೆಲ್ಲ ಒಂಥರ ಏನೂ ಅನ್ನಿಸ್ಲೇ ಇಲ್ಲ. ಅಷ್ಟು ಮನಸ್ಸಿಗೆ ನೆಮ್ಮದಿ ಆಯಿತು ದೇವಸ್ಥಾನ ನೋಡಿದ ತಕ್ಷಣ. ನೋಡಿ ಇದೇನೇ ದೇವಸ್ಥಾನ. ಒಳಗಡೆ ಹೋದರೆ ಶಾರದಾಂಬೆ ಇದ್ದಾರೆ. ಆದರೆ ಅಲ್ಲೆಲ್ಲ ವೀಡಿಯೋಸ್ ಮಾಡದೇ ಇರೋದು ಕಾರಣ ಯಾವುದೇ ರೀತಿ ವೀಡಿಯೋ ಮಾಡಿಲ್ಲ. ಹಾಗೆಯೇ ಈಗ ನಾನು ತೋರಿಸಿದ್ದು ಅಕ್ಷರಾಭ್ಯಾಸ ಮಾಡಿಸುವಂಥ ಜಾಗ. ಮಕ್ಕಳಿಗೆ 500 ರೂಪಾಯಿ ಕೊಟ್ಟು ಟಿಕೆಟ್ ಹಾಕ್ಸಿದ್ರೆ ಅಕ್ಷರಾಭ್ಯಾಸ ಮಾಡಿಸ್ಬೋದಂತೆ. ಹಾಗೆ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು, ಅಲ್ಲೂ ಕೂಡ ಮುಗಿಸ್ಕೊಂಡು ಹೊರಟ್ವಿ. ಅಲ್ಲೂ ಹ್ಯಾಂಗಿಂಗ್ ಬ್ರಿಡ್ಜ್ ಇತ್ತು, ತುಂಬ ಚೆನ್ನಾಗಿತ್ತು. ಬಟ್ ಬಿಸಿಲಿದ್ದರಿಂದ ಎಲ್ಲೂ ಕಾಲಿಡೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಸುಡ್ತಾಯಿತ್ತು. ಸೊ ಹೊರಟ್ಬಿಟ್ವಿ. ನಮಗೆ ಅಲ್ಲಿಂದ ಬರೋ ದಾರಿನಲ್ಲೇ ಆಗೊಂಬೆ ಸಿಗುತ್ತೆ. ಆಗೊಂಬೆನ ನೋಡ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು. ಇಲ್ಲಿ ಸೂರ್ಯ ಮುಳುಗೋದನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾವು ಬಂದಿದ್ದ ಟೈಮು ಒಂದು 2-3 ಗಂಟೆ ಆಗಿತ್ತು ಅನಿಸುತ್ತೆ. ಸ್ವಲ್ಪ ಮೋಡದ ಥರನೇ ಇತ್ತು, ಅಷ್ಟೇನು ಬಿಸಿಲಿರಲಿಲ್ಲ, ಮೋಡ ಮುಚ್ಕೊಂಡಿತ್ತು. ವೀವ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು 5 ನಿಮಿಷ ನಿಂತ್ಕೊಂಡು ನೋಡಿದ್ರೆ ಎಲ್ಲನೂ ಮರೆತು ಬಿಡ್ತೀವಿ, ಅಷ್ಟು ಚೆನ್ನಾಗಿದೆ. ಆಮೇಲೆ ಇದು ಆಗುಂಬೆ ಘಾಟ್ ಅಂತಲೇ ಕರೀತಾರೆ. ಯಾಕೆಂದರೆ ಒಂದು 7-8 ಏರ್ಪಿನ್ ಕರ್ವ್ಸ್ಗಳಿದೆ, ಅದನ್ನು ನಾವು ಪಾಸಾಗಿ ಕೆಳಗಡೆ ಹೋಗಬೇಕು. ಇಲ್ಲಿಂದ ನಾವು ಎಲ್ಲಾದರೂ ಬೇರೆ ಪ್ಲೇಸ್ಗಳಿಗೆ ಹೋಗ್ಬೋದು. ಮುರುಡೇಶ್ವರಕ್ಕೆ ಹೋಗಬೇಕು ಅನ್ನೋ ಪ್ಲ್ಯಾನ್ ನಮ್ಮದಾಗಿತ್ತು. ಇಲ್ಲಿಂದ ಉಡುಪಿಗೆ ಕೂಡ ಹೋಗ್ಬೋದು. 100 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ನೋಡಿ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ. ಆಗೊಂಬೆನಲ್ಲಿ ಈ ಸೆಂಟರ್ ಪಾಯಿಂಟಿಗೆ ಬಂದು ಅದನ್ನೆಲ್ಲ ನೋಡೋದೇ ಒಂದು ಖುಷಿ. ಎಲ್ಲರೂ ನಿಲ್ಲಿಸಿ ನೋಡಿಕೊಂಡೇ ಹೋಗೋದು. ಸೊ ಇಲ್ಲಿಂದ ನಾವು ಮುರುಡೇಶ್ವರಕ್ಕೆ ಹೋಗೋ ಪ್ಲ್ಯಾನಲ್ಲಿದ್ವಿ ಅಲ್ವಾ. ಸುಮಾರು 100-150 ಕಿಲೋಮೀಟರ್ ಆಗುತ್ತೆ ಅನಿಸುತ್ತೆ. ಹೊರಟ್ವಿ ನಾವು. ಆಮೇಲೆ ನೆಕ್ಸ್ಟ್ ಡೇ ಉಡುಪಿಗೆ ಹೋಗೋಣ ಅನ್ನೋ ಪ್ಲ್ಯಾನಲ್ಲಿದ್ವಿ. ಸೊ ಸಾಯಂಕಾಲ ಸನ್ಸೆಟ್ ಆಗೋಷ್ಟೊತ್ತಿಗೆ ಸಮುದ್ರದಲ್ಲಿ ಸೂರ್ಯ ಮುಳುಗೋದನ್ನೇ ನೋಡಬೇಕು ಅನ್ನೋದು ನಮ್ಮ ಮನೆಯವ್ರ ಕನಸು. ಸೊ ಅದಕ್ಕೆ ಅಂತ ಹೇಳಿ ಒಂದು 5:15ಗೆಲ್ಲ ಕರ್ಕೊಂಡು ಬಂದರು. ಬಂದಿದ್ದೆ ರೂಮ್ ಕೂಡ ಮಾಡಲಿಲ್ಲ. ಫಸ್ಟು ಸೂರ್ಯ ಮುಳುಗೋದನ್ನ ನೋಡಬೇಕು ಅಂತ ಹೋದ್ವಾ, ಬಟ್ ಅಲ್ಲಿ ಸೂರ್ಯ ಮುಳುಗೋದನ್ನ ನೋಡೋಕ್ಕಾಗಲಿಲ್ಲ. ಯಾಕೆಂದರೆ ಸೂರ್ಯ ಮೋಡದ ಮರೆಯಲ್ಲಿ ಮುಳುಗೋದು ಕಾಣಿಸ್ಲೇ ಇಲ್ಲ. ಇಲ್ಲಿ ನೋಡಿ ಮೋಡ ಕವರ್ ಆಗಿಬಿಟ್ಟಿದೆ, ಸೂರ್ಯ ಕಾಣಿಸ್ತಾ ಇಲ್ಲ ನಮಗಲ್ಲಿ. ಸುಮಾರು ಹೊತ್ತು ಕಾದ್ವಿ, ಆದ್ರೂ ಸೂರ್ಯ ಮೋಡದಿಂದ ಆಚೆ ಬರಲೇ ಇಲ್ಲ. ಸೊ ಸ್ವಲ್ಪ ಹೊತ್ತೆಲ್ಲ ಆಟ ಆಡಿಕೊಂಡು ರೂಮ್ ಮಾಡಿಬಿಡೋಣ, ಲೇಟ್ ಆಗುತ್ತೆ ಅಂತ ಹೇಳಿ ಬಂದು ರೂಮ್ ಕೂಡ ಮಾಡಿದ್ವಿ. ರೂಮ್ ಕೂಡ ಚೆನ್ನಾಗಿತ್ತು, ಸೇಮ್ ಅಟ್ಯಾಚ್ ಬಾತ್ರೂಮು. ಇಲ್ಲಿ ನಾನ್ ಎ ಸಿ ರೂಮ್ಸ್ಗಳಲ್ಲಿ ಇರೋಕ್ಕಾಗಲ್ವಂತೆ, ತುಂಬಾ ಸೆಕೆ ಇರೋದ್ರಿಂದ. ಸೊ ಎ ಸಿನೇ ಇತ್ತು, ಎ ಸಿ ರೂಮ್ ಮಾಡಿದ್ದಾಯಿತು. ರೂಮಲ್ಲೆಲ್ಲ ಸ್ಟೇ ಆಗಿ ನಾವು ಇನ್ನು ಬೆಳಗಿನ ಜಾವ ಮತ್ತೆ ದೇವ್ರ ದರ್ಶನಕ್ಕೆ ಹೋಗಬೇಕು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.